ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಮುಡಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಹಳ್ಳಿ ಗ್ರಾಮದಲ್ಲಿ ಚಿತ್ರದುರ್ಗ ಮಾಜಿ ಸಂಸದರಾದ BN ಚಂದ್ರಪ್ಪನವರ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಶಾಸಕರ ಅನುದಾನದಲ್ಲಿ ಕೆರೆ ಅಭಿವೃದ್ಧಿ ಮತ್ತು ಒಡ್ಡರದಿಬ್ಬದಲ್ಲಿ CC ರಸ್ತೆ ಗುದ್ದಲಿ ಪೂಜೆ ಮಾನ್ಯ ಶಾಸಕರಾದ GS ಶ್ರೀನಿವಾಸರವರು ನೆರವೇರಿಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೂಪಾವತಿ, ಹೋಬಳಿ ಅಧ್ಯಕ್ಷರಾದ HM ಮಂಜುನಾಥ್, KDP ಜಿಲ್ಲಾ ಸದಸ್ಯರಾದ ಸಿರಾಜ್, ಗ್ಯಾರಂಟಿ ಸಮಿತಿ ಸದಸ್ಯರಾದ ಮಣಿಕಂಠ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಇಡ್ಲಿ ಶಿವು, ಗೋವಿಂದಸ್ವಾಮಿ, ಜೀನತ್ ಬಾನು, ಮಾಜಿ ಸದಸ್ಯರುಗಳಾದ ಈಶ್ವರಪ್ಪ, ರವಿ, ಲೋಕೇಶ್, ಅಶೋಕ್, ಇಂಜಿನಿಯರ್ ವೆಂಕಟೇಶ್ ನಾಯ್ಕ, ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಮತ್ತು ಸಿಬ್ಬಂದಿಗಳು ಹಾಗೂ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಅಜ್ಜಂಪುರ ತಾಲೂಕಿನ ಮುಖಂಡರುಗಳು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಹಾಗೂ ಮಣಿಯವರೇ, ನಂಜನಪ್ಪನವರೇ, ನಮ್ಮ ರಾಜೇಶ್ ಶೆಟ್ಟರೆ, ಮಹಾಬಲರವರೇ, ವಿನಪ್ಪನವರೇ, ಮತ್ತು ಇರ್ತಕ್ಕಂಥ ವಿಜಯಕುಮಾರ್ ಇದ್ದಾರೆ, ಎಲ್ಲ ಬರಗಡಿ ಗ್ರಾಮಸ್ಥರೇ, ಖುಷಿ ಇದ್ದಾರೆ, ನಾಗರಾಜ್ ಇದ್ದಾರೆ, ವೆಂಕಟೇಶ್ ಇದ್ದಾರೆ, ನಮ್ಮ ಅಜ್ಜಂಪುರ ಪಟ್ಟಣ ಸದಸ್ಯರಾದ ನವೀನ್ ಅವರಿದ್ದಾರೆ, ವೆಂಕಟೇಶ್ ಇದ್ದಾರೆ, ಎಲ್ಲ ನಂಗೇನಹಳ್ಳಿ ಗ್ರಾಮಸ್ಥರೇ, ಬಾವಿಕೆರೆ ಗ್ರಾಮಸ್ಥರೇ, ಸುತ್ತಮುತ್ತಲಿನ ಗ್ರಾಮಸ್ಥರೇ ಮತ್ತು ಪತ್ರಕರ್ತ ಮಿತ್ರರೇ. ಈಗ ಏನೇನು ಬೇಡಿಕೆಗಳು ಎಲ್ಲರೂ ಹೇಳಿದರೆ, ಏನೇನು ಕೆಲಸ ಮಾಡಿದ್ದಾರೆ ಹೇಳಿದರೆ, ನಾನು ಸುದ್ದಿಗೋಡ ಅಂದರೆ ನೀವೆಲ್ಲ ಹೇಳಿದ್ದಾರೆ ಬೇಡಿಕೆಗಳನ್ನು ಈಡೇರಿಸ್ತೀನಿ. ಯಾಕೆ ಅಂತಂದರೆ ನಮಗೆ ಯಾವಾಗಲೂ ಕೈ ಹಿಡಿದಿರ್ತಕ್ಕಂಥ ಏರಿಯಾ, ನಾವು ಅದಕ್ಕೆ ಹೆಚ್ಚು ಕೆಲಸ ಮಾಡಿದ್ವಿ. ಬೇರೆ ಕಂಪ್ಯಾರಿಟಿವ್ಲಿ ಬೇರೆಲ್ಲ ಬೇಕಬಹುದು ನಮ್ಗೆ ಗೊತ್ತಿಲ್ಲ, ಬೇರೆ ಊರಿನವರು. ಹೀಗಾಗಿ ಕೆಲಸ ಜಾಸ್ತಿ ಮಾಡಿದ್ದೀವಿ. ಅದೇ ರೀತಿ ಫಾಲೋಅಪ್ ಕೂಡ ಮಾಡಬೇಕು, ಇಂಪಾರ್ಟೆಂಟು. ಎಲ್ಲೋ ಅಂತ ಕೇಳಿದ್ದಾರೆ, ನೀವೇ ಮಾಡಿಲ್ಲ ಅಂತ ಹೇಳ್ತಾರೆ. ಇವರು ಎಷ್ಟೊತ್ತಿ ನನ್ನ ಫಾಲೋಅಪ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು, ಅವ್ರಿಗೆ ಗೊತ್ತು. ಹಾಗಾಗಿ ಕೆಲಸಗಳು ಜಾಸ್ತಿ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಇದೊಂದು ರೋಡ್ ಆಗಿದೆ ಮತ್ತು ಮುಂದುವರೆದ ಕಾಮಗಾರಿಯನ್ನು ಕೂಡ ಇದರಲ್ಲಿ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ, ಅದೇ ಮಾಡ್ತೀವಿ ಅಂತ ಹೇಳ್ತಾ, ಕೆಲಸ ಮಾಡ್ತೀವಿ ಹೇಳ್ಬೋದು, ಕೆಲಸವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ, ಇವತ್ತು ಅಭಿವೃದ್ಧಿ ಬಗ್ಗೆ ನಾನು ನೀವು ಹೇಳಿದ್ರೆ ನಾನು ಯಾವುದು ಹೇಳಕ್ಕೆ ಹೋಗೋದಿಲ್ಲ. ಏನಿವತ್ತು ನಾನು ಶಾಸಕ ಆದಾಗ ಹಲವಾರು ಸಮಸ್ಯೆಗಳಿತ್ತು. ಮೇಜರ್ ಸಮಸ್ಯೆ ಅಂದರೆ ಈ ಸ್ವತ್ತಿನ ಸಮಸ್ಯೆ. ಈ ಸ್ವತ್ತಿನ ಸಮಸ್ಯೆ ಇತ್ತು ಎಲ್ಲೋದ್ರು ಕೂಡ. ಅದಕ್ಕೆ ನಾನು ವಿಶೇಷವಾಗಿ ಅಧಿವೇಶನದಲ್ಲಿ 3-4 ಬಾರಿ ಮಾತಾಡಿದ್ದು ತುಂಬ ಜನ ನೋಡಿದ್ದೀನಿ. ಅದ್ರ ಜೊತೆಗೆ ಕೃಷ್ಣ ಬೈರೇಗೌಡರ ಹತ್ರ ಮಾತಾಡಿದ್ದೀನಿ, DC ಹತ್ರ ಮಾತಾಡಿದ್ದೀನಿ, CEO ಹತ್ರ ಮಾತಾಡಿದ್ದೀನಿ, ಪ್ರಿಯಾಂಕ್ ಖರ್ಗೆ ಹತ್ರ ಮಾತಾಡಿದ್ದೀನಿ, ಸಿದ್ದರಾಮಯ್ಯವ್ರ ಹತ್ರ ಮಾತಾಡಿದ್ದೀನಿ, ಕಮಿಷನರು, ಸೆಕ್ರೆಟರಿಗಳೆಲ್ಲ ಮಾತಾಡಿದ್ರೆ ನೋಡಿ, ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತಲ್ಲ. ಅವ್ರ ಅಧಿಕಾರದಲ್ಲಿದ್ದರೂ ಕೂಡ ಕೆಲವೊಂದು ಲೋಕಲ್ ಪ್ರಾಬ್ಲಮ್ಗಳು ಎಲ್ಲ ಲೀಡರ್ಸಿಗೆ, ಎಲ್ಲ ಅಧಿಕಾರಿಗಳಿಗೆ ಅರ್ಥ ಆಗಿರುತ್ತೆ ಅಂತಲ್ಲ. ನಾವು ಅವ್ರಿಗೆ ಅರ್ಥ ಮಾಡಿಸ್ಕೊಟ್ವಿ ಎಷ್ಟು ಪ್ರಾಬ್ಲಮ್ ಇದೆ. ಇದು ಸಿದ್ದರಾಮಯ್ಯ ಹೇಳಿದ ದುಡ್ಡಿಲ್ಲ, ಕಾಸಿಲ್ಲ ಸರ್, ನಮಗೆ ಜನರಿಗೆ ಒಳ್ಳೇದು ಮಾಡೋದಕ್ಕಾಗುತ್ತೆ ಅಂತ ಅವರು ಹೌದಾದ್ರು ಮಾಡ್ಬೋದು ಅಂತೇಳಿ. ಯಾಕೆಂತಂದರೆ ಕಾನೂನು ಮಾಡಬೇಕಾಗಿತ್ತು ಅಷ್ಟೇ, ಕಾನೂನು ಮಾಡಿಕೊಟ್ರು. ನಾನು ಪದೇ ಕೇಳೋದಕ್ಕೆ ನಮ್ಮ DC-ಗೆ CEO-ಗೆ ಮೇಲ್ಗಡೆಯಿಂದ ಜೋರು, ಏನ್ರಿ ತರೀಕೆರೆ ಶಾಸಕರು ಅದನ್ನೆಲ್ಲ ವಿಧಾನಸೌಧದಲ್ಲಿ ಮಾತಾಡ್ತಾರೆ, ಅದೇನದು ಅಂತೇಳಿ ಇವರು ಏನು ಇನ್ನೊಂದು ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದಾರೆ. ಅವ್ರು ಮಾತಾಡಿದಾಗ ಹೆಂಗೆ ಮಾತಾಡಿದಾಗ ಮಾಡೋಕ್ಕಾಗುತ್ತೆ? ಕೆಲಸ ಇರುತ್ತೆ ಮಾತಾಡೋದು. ಆಮೇಲೆ ನಮ್ಮ DC-ನೂ ನಮ್ಮ CEO-ನೂ ಎಲ್ಲರನ್ನೂ ಕೂಡ ಬೆಂಗಳೂರಿಗೆ ಕರೆದಿದ್ರು, ಬೇರೆ ಯಾರನ್ನೂ ಕರೆದಿರಲ್ಲ. ಈ ಜನ ಏನಿದು ಪ್ರಾಬ್ಲಮ್ಮು ಅಂತೇಳಿ. ಆವಾಗ ಇಲ್ಲಿ ಗೀತಾ ಅಂತಿದ್ರು, ಅವರು ಹೆಡ್ ಆಫೀಸಲ್ಲಿದ್ದಾರೆ. ಅವರು ಕೂಡ ಚೆನ್ನಾಗಿತ್ತು. ಅವರೆಲ್ಲ ಕನ್ವಿನ್ಸ್ ಮಾಡಿ ನಮ್ಮ PN ಕೂಡ ಅದ್ರಾಗೆ ಹೆಚ್ಚಿನ ಪರಿಣಿತರು. ಅವರು VA ಆಗಿ ಕೆಲಸ ಮಾಡಿದ್ರು, PDO ಕೆಲಸ ಮಾಡಿದ್ರು. ಅವರೆಲ್ಲ ಕನ್ವಿನ್ಸ್ ಎಲ್ಲ ಮಾಡಿ ಹಲವಾರು ಮೀಟಿಂಗ್ಗಳಾಗಿ ಕೊನೆಗೆ ಬಿಲ್ ಪಾಸ್ ಮಾಡತಕ್ಕಂಥದ್ದು ಬಂತು. ಬಿಲ್ ಕೂಡ ಪಾಸ್ ಆಯಿತು. ಅದ್ರ ಬಗ್ಗೆ ಏನೀಗ ಒಂದು ಉದಾಹರಣೆ ಕೊಡ್ತೀನಿ ನಾನು. ಬಾವಿಕೆರೆದು ಪ್ರಾಬ್ಲಮ್ ಇದೆ, ಪಕ್ಕದಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದನ್ನು